ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಬೈಬಲ್ನ ಕೊನೆಯ ಪುಸ್ತಕ ಅಂದ್ರೆ ಪ್ರಕಟಣಾ ಗ್ರಂಥದಲ್ಲಿರೋ ಒಂದು ತುಂಬಾನೇ ಸಂಕೀರ್ಣವಾದ ಒಗಟಿನ ಬಗ್ಗೆ ಮಾತಾಡೋಣ. ಅದೇ 144,000 ಜನರ ಮುದ್ರೆ ಹಾಕುವಿಕೆ. ಇದನ್ನ ಬರೀ ಒಂದು ಘಟನೆ ಅಂತ ತಿಳ್ಕೋಬೇಡಿ, ಇದು ಇಡೀ ಪ್ರವಾದನೆಯ ಟೈಮ್ಲೈನ್ ಅನ್ನ ಅರ್ಥ ಮಾಡ್ಕೊಳ್ಳೋಕೆ ಇರುವ ಒಂದು ಕೀಯದ್ದಂತೆ. ಬನ್ನಿ ಈ ರಹಸ್ಯವನ್ನ ಒಟ್ಟಿಗೆ ಸೇರಿ ಬಿಡಿಸೋಣ. ಸರಿ, ಒಂದು ಸನ್ನಿವೇಶವನ್ನ ಕಲ್ಪನೆ ಮಾಡಿಕೊಳ್ಳಿ. ಇಡೀ ಜಗತ್ತು ಒಂದು ದೊಡ್ಡ ಬದಲಾವಣೆಯ ಹೊಸ್ತಿಲಲ್ಲಿದೆ. ಎಲ್ಲೆಲ್ಲೂ ವಿನಾಶ ಹತ್ರ ಬರ್ತಿದೆ ಅನ್ನೋ ಸೂಚನೆ. ಆ ಸಮಯದಲ್ಲಿ ಒಂದು ನಿರ್ದಿಷ್ಟ ಗುಂಪಿಗೆ ದೈವಿಕ ರಕ್ಷಣೆಯ ಒಂದು ಮುದ್ರೆಯನ್ನ ಹಾಕಲಾಗತ್ತೆ. ಅವರೇ ಆ 144,000 ಜನರು. ಈ ಮುದ್ರೆ ಮುಂದೆ ಬರಲಿರುವ ಎಲ್ಲಾ ವಿಪತ್ತುಗಳಿಂದ ಅವರನ್ನ ಕಾಪಾಡೋ ಒಂದು ಗುರಾಣಿ ಇದ್ದ. ಇಲ್ಲೇ ನೋಡಿ ಅಸ್ಲಿ ಮಿಸ್ಟ್ರಿ ಶುರುವಾಗೋದು. ಈ ಮುದ್ರೆ ಹಾಕೋ ಕೆಲ್ಸ ಕರೆಕ್ಟಾಗಿ ಯಾವಾಗ ಮುಗಿಯುತ್ತೆ? ಈ ಒಂದೇ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಬಿಟ್ರೆ ಪ್ರಕಟಣೆ ಪುಸ್ತಕದಲ್ಲಿ ಹೇಳಿರೋ ಪ್ರತಿಯೊಂದು ಘಟನೆಯ ಟೈಮ್ಲೈನ್ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ಬಿಡುತ್ತೆ. ಅಂದ್ರೆ ಇದು ಸುಮ್ನೆ ಯಾವುದೋ ಒಂದು ಡೇಟ್ ಬಗ್ಗೆ ಅಲ್ಲ, ಬದಲಿಗೆ ಇಡೀ ಪ್ರವಾದಿನಿಯ ದೊಡ್ಡ ಚಿತ್ರಣವನ್ನೇ ಅರ್ಥ ಮಾಡ್ಕೊಳ್ಳೋಕಿರೋ ಒಂದು ದೊಡ್ಡ ಸುಳಿವು. ಸರಿ, ಮೊದಲನೇ ಭಾಗಕ್ಕೆ ಬರೋಣ. ಕೇಂದ್ರ ಪ್ರಶ್ನೆ. ಈ ಒಗಟನ್ನ ಬಿಡಿಸೋಕೆ ಮೊದಲು ನಾವು ಕೆಲವು ಮೂಲಭೂತ ಅಂಶಗಳನ್ನ ನೋಡ್ಬೇಕು. ಈ ಟೈಮ್ಲೈನ್ ಅನ್ನ ಅರ್ಥ ಮಾಡ್ಕೊಳ್ಳೋಕೆ ನಮಗೆ ಯಾವೆಲ್ಲ ಕ್ಲೂಸ್ ಇದೆ ಅಂತ ಒಂದೊಂದಾಗಿ ನೋಡೋಣ ಬನ್ನಿ. ಪ್ರಕಟಣೆ 7ನೇ ಅಧ್ಯಾಯ 3ನೇ ವಚನ ನೋಡಿ. ನಾವು ನಮ್ಮ ದೇವರ ಸೇವಕರ ಹಣೆಯ ಮೇಲೆ ಮುದ್ರೆ ಹಾಕುವ ತನಕ ಭೂಮಿಗಾಗಲಿ ಸಮುದ್ರಕ್ಕಾಗಲಿ ಮರಗಳಿಗಾಗಲಿ ಹಾನಿ ಮಾಡಬೇಡಿ. ಈ ವಾಕ್ಯ ತುಂಬಾನೇ ಇಂಪಾರ್ಟೆಂಟ್. ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ವಿನಾಶಕಾರಿ ಶಕ್ತಿಗಳನ್ನ ಹಿಡಿದಿಟ್ಕೊಳ್ಳಲಾಗಿದೆ ಅಂತ. ಯಾಕಂದ್ರೆ ಮುದ್ರೆ ಹಾಕೋ ಕೆಲ್ಸ ಇನ್ನೂ ಮುಗುದಿಲ್ಲ. ಅಂದ್ರೆ ವಿನಾಶ ಶುರುವಾಗೋ ಟೈಮ್ ಸಂಪೂರ್ಣವಾಗಿ ಈ ಮುದ್ರೆ ಹಾಕೋ ಕೆಲ್ಸದ ಮೇಲೆ ನಿಂತಿದೆ. ಈ ಟೈಮ್ಲೈನ್ನ ಅರ್ಥ ಮಾಡ್ಕೊಳ್ಳೋಕೆ 4 ಮುಖ್ಯವಾದ ಸುಳಿವುಗಳಿವೆ. ಇವು ಈ ಒಗಟಿನ ಬೇರೆ ಬೇರೆ ಪೀಸ್ಗಳಿದ್ದ ಹಾಗೆ. 1. ಭೂಮಿಯ 4 ದಿಕ್ಕಿನ ಗಾಳಿಯನ್ನ ಹಿಡಿದುಕೊಂಡಿರೋ 4 ದೇವದೂತರು. 2. ಯೂಫ್ರೇಟ್ಸ್ ನದಿ ಹತ್ರ ಬಂಧನದಲ್ಲಿರೋ ಇನ್ನೊಂದು 4 ದೇವದೂತರ ಗುಂಪು. 3. ವಿನಾಶವನ್ನ ತರೋ 7 ತುತೂರಿಗಳ ಸದ್ದು. ಮತ್ತು 4. ಯಾರಿಗೆ ಮುದ್ರೆ ಇಲ್ವೋ ಅವರನ್ನ ಮಾತ್ರ ಟಾರ್ಗೆಟ್ ಮಾಡೋ ಮಿಡತೆಗಳ ಕಾಟ. ಈ ಎಲ್ಲಾ ತುಣುಕುಗಳನ್ನ ನಾವು ಹೇಗೆ ಜೋಡಿಸ್ತೀವಿ ಅನ್ನೋದ್ರಲ್ಲೇ ಇಡೀ ರಹಸ್ಯ ಅಡಗಿವೆ. ಈಗ 2ನೇ ಭಾಗಕ್ಕೆ ಬರೋಣ. ದೇವದೂತರ 2 ಗುಂಪುಗಳಿವೆಯಾ ಅಂತ. ಇಲ್ಲೇ ನೋಡಿ, ಇಡೀ ಚರ್ಚೆ ಬೇರೆ ಬೇರೆ ದಾರಿ ಹಿಡಿಯಕ್ಕೆ ಶುರುವಾಗೋದು. ಈ ಒಂದು ಪಾಯಿಂಟ್ ಸಂಪೂರ್ಣವಾಗಿ ಬೇರೆ ಬೇರೆ ಥಿಯರಿಗಳಿಗೆ ಜಾಗ ಮಾಡಿಕೊಡುತ್ತೆ. ಈಗ ಒಂದು ಮೂಲಭೂತ ಪ್ರಶ್ನೆ ಎದುರಾಗುತ್ತೆ. ಗಾಳಿಯನ್ನ ಹಿಡಿದಿರೋ ದೇವದೂತರು ಮತ್ತು ಯೂಫ್ರೇಟ್ಸ್ ನದಿ ಹತ್ರ ಇರೋ ದೇವದೂತರು ಇಬ್ರು ಒಂದೇ ಗುಂಪಾ ಅಥವಾ 2 ಬೇರೆ ಬೇರೆ ಗುಂಪುಗಳ? ಈ ಪ್ರಶ್ನೆಗೆ ನಾವು ಕೊಡುವ ಉತ್ತರ ನಮ್ಮನ್ನ 2 ಸಂಪೂರ್ಣವಾಗಿ ವಿಭಿನ್ನವಾದ ದಾರಿಗಳಿಗೆ ಕರ್ಕೊಂಡೋಗತ್ತೆ. ಒಂದೊಂದು ವ್ಯಾಖ್ಯಾನಕ್ಕೂ ಅದರದೇ ಆದ ಪರಿಣಾಮಗಳಿವೆ. ಮೊದಲನೇ ಥಿಯರಿ ಪ್ರಕಾರ ಈ 2 ಗುಂಪಿನ ದೇವದೂತರು ಒಂದೇ ಅಂತ ಅಂದ್ಕೊಳ್ಳೋಣ. ಹಾಗಾದ್ರೆ 4 ದಿಕ್ಕಿನ ಗಾಳಿ ಅನ್ನೋದು ನಿಜವಾದ ಗಾಳಿ ಅಲ್ಲ, ಅದು ಸಾಂಕೇತಿಕ. ಅದು ಮೃಗ ಅಂತ ಕರೆಯಲ್ಪಡುವ ದುಷ್ಟ ಶಕ್ತಿಯ ಏಳಿಗೆಯನ್ನ ಸೂಚಿಸುತ್ತೆ. ಅಂದ್ರೆ ಭೂಮಿಯ ನಾಶ ಮತ್ತು ಮೃಗದ ಏಳಿಗೆ 2 ಒಂದೇ ಘಟನೆ. ಇದರ ಪರಿಣಾಮ ಏನ್ಗೊತ್ತಾ? ತುತೂರಿಗಳು ಊದಿ ಉಪದ್ರವಗಳು ನಡೀತಿದ್ರೂ ಕೂಡ 144,000 ಜನರಿಗೆ ಮುದ್ರೆ ಹಾಕೋ ಕೆಲ್ಸ ಮಾತ್ರ ನಡೀತಾನೆ ಇರುತ್ತೆ. ಆದ್ರೆ 2ನೇ ಥಿಯರಿ ಪ್ರಕಾರ ಈ ದೇವದೂತರು 2 ಬೇರೆ ಬೇರೆ ಗುಂಪುಗಳು. ಹಾಗಾದಾಗ 4 ದಿಕ್ಕಿನ ಗಾಳಿ ಅನ್ನೋದು ನಿಜವಾಗ್ಲೂ ಭೂಮಿ ಮೇಲೆ ಭೌತಿಕ ವಿನಾಶವನ್ನೇ ಉಂಟುಮಾಡುತ್ತೆ. ಆಮೇಲೆ ಯೂಫ್ರೇಟ್ಸ್ ಹತ್ರ ಇರೋ ದೇವದೂತರು ಮೃಗದ ಸೈನ್ಯವನ್ನ ಬಿಡುಗಡೆ ಮಾಡ್ತಾರೆ. ಈ ಥಿಯರಿ ಪ್ರಕಾರ ಮೊದಲನೇ ತುತೂರಿ ಊದಿ ಭೂಮಿಗೆ ಯಾವುದೇ ಹಾನಿ ಆಗೋಕೆ ಶುರು ಆಗೋಕಿನ್ನ ಮುಂಚೆಯೇ ಮುದ್ರೆ ಹಾಕೋ ಕೆಲ್ಸ ಪೂರ್ತಿಯಾಗಿ ಮುಗಿದಿರ್ಲೇಬೇಕು. ಸರಿ, ಈಗ 3ನೇ ಭಾಗಕ್ಕೆ ಹೋಗೋಣ. 4 ಬೇರೆ ಬೇರೆ ಥಿಯರಿಗಳು. ಈ ಮೂಲಭೂತ ವ್ಯತ್ಯಾಸದಿಂದಾಗಿ 4 ಮುಖ್ಯವಾದ ವಾದಗಳು ಹುಟ್ಕೊಂಡಿದವೆ. ಈ ರಹಸ್ಯವನ್ನ ಬಿಡಿಸೋಕೆ ಪ್ರತಿಯೊಂದು ಥಿಯರಿಯೂ ತನ್ನದೇ ಆದ ಲಾಜಿಕ್ ಕೊಡುತ್ತೆ. ಮೊದಲನೇ ವಾದ 5ನೇ ತುತೂರಿಗಿಂತ ಮುಗಿಯುತ್ತೆ ಅಂತ. ಇದರ ಲಾಜಿಕ್ ತುಂಬಾ ಸಿಂಪಲ್. 5ನೇ ತುತೂರಿ ಊದಿದಾಗ ಮಿಡತೆಗಳ ಕಾಟ ಶುರುವಾಗುತ್ತೆ ಅಲ್ವಾ? ಆ ಮಿಡತೆಗಳಿಗೆ ಯಾರಿಗೆ ಮುದ್ರೆ ಇಲ್ವೋ ಅವರಿಗೆ ಮಾತ್ರ ಹಾನಿ ಮಾಡೋ ಅಂತ ಆಜ್ಞೆ ಇರುತ್ತೆ. ಅಂದ್ರೆ ಆ ಹೊತ್ತಿಗೆ ಯಾರಿಗೆ ಮುದ್ರೆ ಇದೆ ಯಾರಿಗೆ ಇಲ್ಲ ಅನ್ನೋದು ಫೈನಲ್ ಆಗಿರ್ಬೇಕು. ಹಾಗಾಗಿ ಅದಕ್ಕೂ ಮುಂಚೆಯೇ ಮುದ್ರೆ ಹಾಕೋ ಕೆಲ್ಸ ಮುಗಿದಿರ್ಬೇಕು. 2ನೆಯ ವಾದ 6ನೇ ತುತೂರಿಗಿಂತ ಮೊದಲು. ಈ ವಾದದ ಪ್ರಕಾರ ದೇವದೂತರೆಲ್ಲ ಒಂದೇ ಗುಂಪು. 6ನೇ ತುತೂರಿಯಲ್ಲೇ ಆ ವಿನಾಶದ ಗಾಳಿಯನ್ನ ಬಿಡುಗಡೆ ಮಾಡ್ಲಾಗುತ್ತೆ. ಹಾಗಾಗಿ ಆ ಗಾಳಿಯನ್ನು ರಿಲೀಸ್ ಮಾಡೋಕೆ ಸ್ವಲ್ಪ ಮುಂಚೆ ಮುದ್ರೆ ಹಾಕೋದು ಮುಗಿಲೇಬೇಕು. 3ನೇ ವಾದ 6ನೇ ತುತೂರಿಯ ಸಮಯದಲ್ಲಿ.
ಇದು ಎರಡನೇ ವಾದದ ಒಂದು ವೇರಿಯೇಷನ್ ಇದ್ದಾಗೆ. ಇದರ ಪ್ರಕಾರ 6ನೇ ತುತೂರಿ ಓದಿದ ಮೇಲೂ ಅಂದ್ರೆ ದೇವದೂತರು ಬಿಡುಗಡೆಯಾಗಿ ಭೂಮಿಯ 1/3 ಭಾಗದಷ್ಟು ಜನ ಸಾಯ್ತಿರುವಾಗಲೂ ಮುದ್ರೆ ಹಾಕೋ ಕೆಲ್ಸ ನಡೀತಾನೆ ಇರುತ್ತೆ ಅಂತ. ಇನ್ನು ಕೊನೆಯದಾಗಿ 4ನೇ ವಾದ, 7ನೇ ಮುದ್ರೆಗಿಂತ ಮೊದಲು. ಇದೊಂದು ತುಂಬಾನೇ ಬೋಲ್ಡ್ ಆದ ವಾದ. ಇದರ ಪ್ರಕಾರ ಯಾವುದೇ ತುತೂರಿಗಳು ಸದ್ದು ಮಾಡೋಕೆ ಶುರುವಾಗೋಕ್ಕಿಂತ ಮುಂಚೆ ಅಂದ್ರೆ 7ನೇ ಮುದ್ರೆಯನ್ನ ಒಡೆಯೋಕ್ಕೂ ಮೊದಲು 1,44,000 ಜನರಿಗೆ ಮುದ್ರೆ ಹಾಕೋ ಕೆಲ್ಸ ಕಂಪ್ಲೀಟ್ ಆಗಿರುತ್ತೆ. ಈ ವಾದ ನಿಂತಿರೋದೇ ದೇವದೂತರ 2 ಗುಂಪುಗಳು ಬೇರೆ ಬೇರೆ ಅನ್ನೋ ತಳಹದಿಯ ಮೇಲೆ. 4ನೇ ಭಾಗ, ಟೈಮ್ಲೈನನ್ನ ಬಿಡಿಸೋಣ. ಸರಿ, ಈಗ ನಾವು ಈ ಎಲ್ಲಾ ಥಿಯರಿಗಳನ್ನ ನೋಡಿದ್ವಿ. ಇದರಲ್ಲಿ 4ನೇ ವಾದದ ತರ್ಕವನ್ನ ಸ್ವಲ್ಪ ಆಳವಾಗಿ ನೋಡೋಣ ಮತ್ತು ಈ ಒಗಟನ್ನ ಹೇಗೆ ಬಿಡಿಸಬಹುದು ಅಂತ ಪ್ರಯತ್ನಿಸೋಣ. ಈ 4ನೇ ವಾದದ ಪ್ರಕಾರ ಘಟನೆಗಳು ಈ ರೀತಿ ನಡೆಯುತ್ತೆ. ಫಸ್ಟ್ 6ನೇ ಮುದ್ರೆಯನ್ನ ಒಡೆಯಲಾಗುತ್ತೆ. ಅದಾದ್ಮೇಲೆ ವಿನಾಶದ ಗಾಳಿಯನ್ನ ತಡೆಹಿಡಿಯಲಾಗುತ್ತೆ. ಆ ಗ್ಯಾಪ್ನಲ್ಲಿ 1,44,000 ಜನರಿಗೆ ಮುದ್ರೆ ಹಾಕೋ ಕೆಲ್ಸ ಪೂರ್ತಿಯಾಗಿ ಮುಗಿಯುತ್ತೆ. ಆಮೇಲೆ 7ನೇ ಮುದ್ರೆಯನ್ನ ಒಡೆಯಲಾಗುತ್ತೆ ಮತ್ತು ಆಗ ತುತೂರಿಗಳು ಮೂಲಕ ವಿನಾಶ ಶುರುವಾಗುತ್ತೆ. ಇದು ಕೇಳೋಕೆ ಒಂದು ಕ್ಲಿಯರ್ ಆದ ಸ್ಟೆಪ್ ಬೈ ಸ್ಟೆಪ್ ಆರ್ಡರ್ ತರ ಇದೆ ಅಲ್ವಾ? ಆದ್ರೆ 1 ನಿಮಿಷ ಇರಿ. ಈ ಟೈಮ್ಲೈನ್ ಸರಿಯಂದ್ರೆ ಪುಸ್ತಕದಲ್ಲಿರೋ ಕೆಲವು ಘಟನೆಗಳು ಯಾಕೋ ಆರ್ಡರ್ ತಪ್ಪಿದ ಹಾಗೆ ಕಾಣಿಸುತ್ತೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಉತ್ತರ ಇರೋದು ಪ್ರಕಟಣೆ ಪುಸ್ತಕವನ್ನ ಬರೆದ ಶೈಲಿಯಲ್ಲೇ. ಅದನ್ನ ನಿರೂಪಣೆಯ ಪುನರಾವರ್ತನೆ ಅಂತ ಕರೀತಾರೆ. ಅಂದ್ರೆ ಏನ್ ಗೊತ್ತಾ? ಒಂದೇ ಘಟನೆಯನ್ನ ಬೇರೆ ಬೇರೆ ಆಂಗಲ್ನಿಂದ ಮತ್ತೆ ಮತ್ತೆ ಹೇಳೋದು. ಉದಾಹರಣೆಗೆ ನೋಡಿ, 6ನೇ ಮುದ್ರೆಯ ಟೈಮ್ನಲ್ಲಿ 1,44,000 ಜನರಿಗೆ ಮುದ್ರೆ ಹಾಕಲಾಗತ್ತೆ. ಆಮೇಲೆ 6ನೇ ತುತೂರಿಯ ಟೈಮ್ನಲ್ಲಿ ಯೋಹಾನ ಒಂದು ಸಣ್ಣ ಪುಸ್ತಕವನ್ನ ತಿಂತಾನೆ. ಇದು ಅವನಿಗೆ ಸಿಕ್ಕ ದೈವಿಕ ಧ್ಯೇಯವನ್ನ ಸೂಚಿಸುತ್ತೆ. ಈ ವಾದದ ಪ್ರಕಾರ ಇವೆರಡೂ ಬೇರೆ ಬೇರೆ ಘಟನೆಗಳೇ ಅಲ್ಲ, ಇವೆರಡೂ ಒಂದೇ ಘಟನೆಯ 2 ಬೇರೆ ಬೇರೆ ನಿರೂಪಣೆಗಳು. 2 ಕಡೆ ಆಗ್ತಿರೋದು ಒಂದೇ, ದೈವಿಕ ಸಂದೇಶ ಮತ್ತು ಒಂದು ಮಿಷನ್ ಅನ್ನ ಸ್ವೀಕರಿಸೋದು. ಸರಿ, ಕೊನೆಯ ಭಾಗಕ್ಕೆ ಬರೋಣ. ಈ ಚರ್ಚೆ ಯಾಕೆ ಇಷ್ಟೊಂದು ಮುಖ್ಯ? ಇದೆಲ್ಲ ಕೇಳೋಕೆ ಯಾವುದೋ ಒಂದು ಅಕಾಡೆಮಿಕ್ ಚರ್ಚೆ ತರ ಅನ್ಸ್ಬಹುದು. ಆದ್ರೆ ಈ ಒಗಟನ್ನ ಬಿಡಿಸೋದ್ರ ಪ್ರಾಮುಖ್ಯತೆ ಅದಕ್ಕಿಂತ ತುಂಬಾನೇ ದೊಡ್ಡದಿದೆ. ಈ 1,44,000 ಅನ್ನೋದು ಬರೀ ಒಂದು ನಂಬರ್ ಅಷ್ಟೇ ಅಲ್ಲ. ಇದು ಪ್ರವಾದನೆಯ ಟೈಮ್ಲೈನ್ ಅನ್ನೋ ಗಡಿಯಾರದಲ್ಲಿ ಒಂದು ತುಂಬಾನೇ ಮುಖ್ಯವಾದ ಪಾಯಿಂಟ್. ಈ ಗುಂಪಿಗೆ ಮುದ್ರೆ ಹಾಕೋ ಟೈಮಿಂಗ್ ಇಡೀ ಪ್ರವಾದನೆಯ ಶೆಡ್ಯೂಲನ್ನೇ ಡಿಸೈಡ್ ಮಾಡುತ್ತೆ. ಈ ಟೈಮಿಂಗ್ ಪಜಲ್ ಅನ್ನ ಸಾಲ್ವ್ ಮಾಡೋದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಅದು ಬೇರೆ ಎಲ್ಲ ದೊಡ್ಡ ಘಟನೆಗಳ ಟೈಮನ್ನ ಡಿಸೈಡ್ ಮಾಡುತ್ತೆ. ಉದಾಹರಣೆಗೆ 1,44,000 ಜನರ ಮಿಷನ್ ಯಾವಾಗ ಶುರುವಾಗತ್ತೆ? ಮೃಗ ಯಾವಾಗ ಅಧಿಕಾರಕ್ಕೆ ಬರುತ್ತೆ? ವಿನಾಶಕಾಯಿ ಉಪದ್ರವಗಳು ಯಾವಾಗ ಶುರುವಾಗತ್ತೆ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗೋದು ಮುದ್ರೆ ಹಾಕೋ ಕೆಲ್ಸ ಯಾವಾಗ ಮುಗಿಯುತ್ತೆ ಅನ್ನೋದು ಗೊತ್ತಾದಾಗ ಮಾತ್ರ. ಹಾಗಾಗಿ ಕೊನೆಗೆ ಹೇಳೋದಾದ್ರೆ ಈ ಚರ್ಚೆ ಬರೀ ಕ್ಯಾಲೆಂಡರ್ನಲ್ಲಿ ಡೇಟ್ ಮಾರ್ಕ್ ಮಾಡೋ ಥರ ಅಲ್ಲ. ಇದು ಪ್ರಕಟಣೆ ಪುಸ್ತಕವನ್ನ ಹೇಗೆ ಓದಬೇಕು, ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ. ಪ್ರವಾದನೆಯನ್ನ ಹೇಳಿರೋ ಸ್ಟೈಲ್ ಮತ್ತು ಅದರ ಹಿಂದಿರೋ ಲಾಜಿಕ್ ಅನ್ನ ಅರ್ಥ ಮಾಡ್ಕೊಳ್ಳೋದ್ರ ಬಗ್ಗೆ. ಹಾಗಾದ್ರೆ ಈ ವಿಶ್ಲೇಷಣೆಯನ್ನ ಒಂದು ಕೊನೆಯ ಪ್ರಶ್ನೆಯೊಂದಿಗೆ ಮುಗ್ಸೋಣ. ಒಂದು ಪ್ರವಾದನೆಯ ನಿಜವಾದ ಅರ್ಥ ಇರೋದು ಬರೀ ಪದಗಳಲ್ಲಿ ಮಾತ್ರನಾ? ಅಥವಾ ಆ ಪದಗಳನ್ನ ಜೋಡ್ಸಿರೋ ರೀತಿ, ಅಂದ್ರೆ ಆ ಲಾಕ್ ಓಪನ್ ಮಾಡೋ ಕೀಯಲ್ಲಿದೆಯಾ? ಇದರ ಬಗ್ಗೆ ಯೋಚನೆ ಮಾಡಿ ನೋಡಿ.